ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು 5ನೇ ದಿವಸ ಲಿಕ್ವಿಡ್ ಡಯಟ್ ಆಯಿತು, ಹಣ್ಣು ತರಕಾರಿ ಡಯಟ್ ಆಯಿತು. ಇವತ್ತು ಏನಾದರೂ ಚಪಾತಿ ಪಲ್ಯ, ಬರೀ ಪಲ್ಯಗಳು ಆ ಥರ. ಚಪಾತಿ ಒಂದು 2-3, ಆದರೆ ಪಲ್ಯಗಳು ಜಾಸ್ತಿ ತಗೊಳ್ಳೋಣ. ತುಂಬ ಯಾಕೋ ಮೋಡ ಥರ ಇದೆ, ಅದಕ್ಕೆ ಈಗ ನಂದು ವೆಯ್ಟ್ ಲಾಸ್ ಪುಡಿ ತೊಗೊಳ್ಳೋಣ ಮತ್ತು ನೀರು ಕುಡ್ಕೊಂಡು ವಾಕಿಂಗ್ ಹೋಗೋದೋ ಇಲ್ಲ ಮನೇಲೇ ಮಾಡೋದೋ ಅಂತ ನೋಡ್ತೀನಿ. ಈಗ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಬನ್ನಿ. ನೀರು, ವೆಯ್ಟ್ ಲಾಸ್ ಪೌಡ್ರು, ಆರೋಗ್ಯ ಪೌಡ್ರು ತುಂಬ ಒಳ್ಳೆಯದು. ವಿಡಿಯೋ ಹಾಕಿದ್ದೀನಿ ನೋಡಿ. ಎಲ್ಲರೂ ಕೇಳ್ತಾ ಇದ್ದೀರಾ ಲಿಂಕ್ ಕೊಡಿ ಅಂತ. ನನಗೆ ನಿಜವಾಗ್ಲೂ ಯಾವ ವಿಡಿಯೋ ಇದೆ, ಎಷ್ಟನೇ ವಿಡಿಯೋದಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ವೆಯ್ಟ್ ಲಾಸ್ ವಿಡಿಯೋ ಅಂತ ಇರುತ್ತೆ, ಅದರಲ್ಲಿರುತ್ತೆ, ದಯವಿಟ್ಟು ನೋಡಿ. ನನಗೊಂದು ನಿಮಿಷನೂ ಪುರ್ಸೊತ್ತಾಗ್ತಾ ಇಲ್ಲ ನೋಡಿ. ಈ ಥರ ಇರುತ್ತೆ, ಇಷ್ಟು ತೊಗೊಳ್ತೀನಿ ನಾನು. ಅದರಲ್ಲಿರುತ್ತೆ, ನೋಡಿಕೊಂಡು ಮನೇಲೇ ಮಾಡ್ಕೊಳ್ಳಿ. ಅಕಸ್ಮಾತ್ ಇಲ್ಲ ಅಂದರೆ ನನ್ನ ಹತ್ರ ತಗೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ, ನಂಬರ್ಗೆ ಕಾಲ್ ಮಾಡಬೇಡಿ, ಬರೀ ವಾಟ್ಸಪ್ ಮಾಡಿ. ಏನೂ ಹಾಕ್ಕೊಬೇಡಿ ಇದಕ್ಕೆ, ಬರೀ ವೆಯ್ಟ್ ಲಾಸ್ ಪೌಡ್ರು, ಆರೋಗ್ಯ ಪೌಡ್ರು. ಈಗ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಸೇರಿಸ್ತಾ ಇದ್ದೀನಿ. ನೆಲ್ಲಿಕಾಯಿ, ಒಂದು ಒಣ ನೆಲ್ಲಿಕಾಯಿ ಸೇರಿಸ್ತಾ ಇದ್ದೀನಿ. ಮತ್ತು ಒಂಥರ ಮೋಡ ಥರ ಇದೆ. ಟೀ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಸ್ವಲ್ಪ ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ ನಾನು. ಸ್ವಲ್ಪ ಸಿಪ್ಪೆ ಇದೆ, ಸ್ವಲ್ಪ ಕುಟ್ಕೊಳ್ಳಿ. ಅದ್ರ ಜೊತೆ ಕರಿಬೇವು ಹಾಕ್ಕೊಳ್ಳಿ, ಹಸಿ ಕರಿಬೇವಿದ್ರೆ ಒಳ್ಳೆಯದು. ಮಾಮೂಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ, ನಾವೇನು ಕುಟ್ಟಿಟ್ಕೊಂಡಿದ್ವು ಅದನ್ನು ಹಾಕ್ತಾಯಿದ್ದೀನಿ. ತರಕಾರಿ ಕುಟ್ಕೊಳ್ಳೋದು ಅಷ್ಟೇ. ಸ್ಟವ್ ಅನ್ಸ್ಕೊಂಡು ಇದಕ್ಕೊಂಚೂರು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದೀಲಿ. ಶುಂಠಿ ಮತ್ತು ಕರಿಬೇವಿನ ಸತ್ವ ಬಿಡಬೇಕು ಇದರಲ್ಲಿ. ನೀವು ಇದಕ್ಕೆ ಏನು ಬೇಕಾದ್ರೂ ಹಾಕ್ಕೊಳ್ಬೋದು. ಪುದೀನ ಹಾಕ್ಕೊಳ್ಬೋದು, ರೋಸ್ ಪೆಟಲ್ ಹಾಕ್ತೀನಿ ಈಗ ನಾನು. ಏನು ಬೇಕಾದರೂ ಹಾಕ್ಕೊಳ್ಬೋದು ನೋಡಿ. ನಾನೇನು ರೋಸ್ನ ಒಣಗಿಸಿಟ್ಟಿದ್ದೆ ಅದನ್ನು ಹಾಕ್ಕೊಳ್ಳಿ. ಅಕಸ್ಮಾತ್ ಇದ್ದರೆ ಹಾಕ್ಕೊಳ್ಳಿ, ಇದ್ದಿದ್ರೆ ಪರವಾಗಿಲ್ಲ. ಈಗ ಹಸಿದು ರೋಸು ಹಾಕ್ಕೊಳ್ಬೋದು, ಇಲ್ವ ಪುದೀನ ಹಾಕ್ಕೊಳ್ಳಿ. ಏನು ಸಿಗುತ್ತೆ ನಮಗೆ ಅಡುಗೆ ಮನೇಲಿ ಅದರಲ್ಲೇ ನಾವು ಮಾಡ್ಕೊಳ್ಬೋದು. ನಾನು ನೋಡಿ, ಇದು ಬೇವಿನ ಸೊಪ್ಪು ಹಬ್ಬಕ್ಕೆ ತಂದಿದ್ವಲ್ಲ, ಅದನ್ನು ಬಿಡಿಸಿ ತೊಳೆದು ಒಣಗಿಸಿಟ್ಕೊಂಡಿದ್ದೀನಿ. ಅದರಲ್ಲೂ ನಾನು ಗ್ರೀನ್ ಟೀ ಮಾಡ್ಕೊತೀನಿ. 1-2 ಎಲೆ ಹಾಕ್ಕೊಳ್ಳೋದು ಅಷ್ಟೇ, ತುಂಬ ಹಾಕ್ಕೊಬೇಡಿ, ಕಹಿ ಇರುತ್ತೆ. 1-2 ಎಲೆ ಹಾಕಿ ತೋರಿಸ್ತೀನಿ ನೋಡಿ. 2 ಎಲೆ ಸುಮ್ಮನೆ, ತುಂಬ ಒಳ್ಳೆಯದು. ನಾವು ಇಂಥದ್ದೇ ನಮ್ಮ ಕೈಗೆ ಸಿಗೋ ಅಂಥದ್ರಲ್ಲೇ ಗ್ರೀನ್ ಟೀ ಮಾಡ್ಕೊಂಡು ಕುಡಿಬೋದು ನೋಡಿ. ಇಷ್ಟು ಸಿಕ್ತು ಹಬ್ಬಕ್ಕೆ ತಂದಿದ್ದು, ಸುಮ್ಮನೆ ಬಿಸಾಡೋದಕ್ಕಿಂತ ಯೂಸ್ ಮಾಡ್ಕೊಳ್ಬೋದಲ್ಲ. ಹಾಗಲಕಾಯಿ ಗೊಜ್ಜು ರೆಸಿಪಿ ಬೇಕು ಅಂತ ಅಂದರೆ ನಂದು ನಂದಿನಿ ಕನ್ನಡ ವ್ಲಾಗ್ಸ್ ಚಾನಲಲ್ಲಿ ಸಿಗುತ್ತೆ, ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಗ್ರೀನ್ ಟೀ ಕುದೀತಾ ಇದೆ ನೋಡಿ. ಹಾಗಲಕಾಯಿ ಗೊಜ್ಜು ಬೆಳಗ್ಗೆ ತಿಂಡಿಗೆ ರೆಡಿ ಆಗ್ತಾಯಿದೆ. ಈಗ ನಾವು ಮಧ್ಯಾಹ್ನಕ್ಕೆ, ನಾನು ಮೊನ್ನೆ ಇದು ಬಾರ್ಲಿ ಇದು ಮಾಡಿದ್ನಲ್ಲ, ಪೌಡ್ರು ಮಾಡಿ, ಇದು ಬೇಕು ನುಚ್ಚು, ಬಾರ್ಲಿ ನುಚ್ಚು ಈ ಥರ ಮಾಡ್ಕೊಳ್ಳಿ. ಬಾರ್ಲಿ ಸಿಗುತ್ತೆ, ಅದರಲ್ಲಿ ನುಚ್ಚು ಮಾಡ್ಕೊಳ್ಳಿ. ನುಚ್ಚು ಮಾಡಿಕೊಂಡು ಒಂದು ಇದ್ರಲ್ಲಿ ನಾವಿವತ್ತು ಅನ್ನ ಮಾಡ್ಕೊಳ್ಳೋದು ಬಾರ್ಲಕ್ಕಿಲಿ. ಚೆನ್ನಾಗಿರುತ್ತಾ ಅಂತ ಅಂದ್ಕೊಳ್ತಾ ಇದ್ದೀರಾ? ತುಂಬ ಚೆನ್ನಾಗಿರುತ್ತೆ, ವೆಯ್ಟ್ ಲಾಸ್ ಆಗುತ್ತೆ. ನಾವು ಅನ್ನ ತಿಂದೇ ಇಲ್ವಲ್ಲ, ಹಾಗಾಗಿ ಇವತ್ತು ಅನ್ನ. ಬೆಳಗ್ಗೆ ಚಪಾತಿ, ಮಧ್ಯಾಹ್ನ ಅನ್ನ. ಏನು ಅನ್ನ ಅಂತ ನಾನು ಹೇಳ್ತೀನಿ. ಇದು ಬಾರ್ಲಿ ಈ ಥರ ನಾನು ನುಚ್ಚು ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 2 ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ.
ಯಾವ ಅಳತೆಯಲ್ಲಿ ನಾವು ತೊಗೊಂಡಿದ್ದೀವಿ ಅದರಲ್ಲಿ 2 ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ಟು 1 ವಿಷಲ್ ಬಂದರೆ ಸಾಕು. 1 ವಿಷಲ್ ಬಂದರೆ ಸಾಕು. ಈ ಥರ ಬಾರ್ಲಿಲಿ ನಾವು ಇಲ್ಲ ಗೋಧಿಲೂ ಮಾಡ್ಕೊಳ್ಬೋದು, ನೀವು ಗೋಧಿ ನುಚ್ಚಲ್ಲೂ ಮಾಡ್ಕೊಳ್ಬೋದು. ನಾನು ಏನು ರೈಸು ಅಂತ ಹೇಳ್ತೀನಿ. ಇವಾಗ ಇದು ಮಧ್ಯಾಹ್ನಕ್ಕಾಗಲಿ, ಯಾಕಂದರೆ ನಮಗೆ ತಣ್ಣಗಾಗಬೇಕದು, ಅದಕ್ಕೆ ನಾನು ಬೆಳಗ್ಗೆನೇ ಮಾಡಿಡ್ತಾಯಿದ್ದೀನಿ. ಹಾಗಲಕಾಯಿ ಗೊಜ್ಜು ಇಲ್ಲಿ ರೆಡಿ ಆಗ್ತಾಯಿದೆ. ಹಾಗಲಕಾಯಿ ಗೊಜ್ಜು ರೆಡಿ ಆಯಿತು. ಇದು ಮಧ್ಯಾಹ್ನಕ್ಕೆ ಬಾರ್ಲಿದ್ದು ಅನ್ನ ನೋಡಿ ಈ ಥರ ಆಗಿರುತ್ತೆ. ಇದನ್ನು ಏನು ಮಾಡ್ಕೊಳ್ಳೋದು ಅಂತ ನಾನು ಮಧ್ಯಾಹ್ನ ಹೇಳ್ತೀನಿ, ಯಾಕಂದರೆ ಇದು ನಾವು ಬಿಸಿ ಯೂಸ್ ಮಾಡೋದು ಬೇಡ ಅಂತ ನಾನು ತಣ್ಣಗಿರೋದು ಇರಲಿ ಅಂತ ಬೇಗ ಬೆಳಗ್ಗೆನೇ ಮಾಡಿಟ್ಟೆ. ಈಗ ನಮ್ಮದು ಟೀ ರೆಡಿ ಆಯಿತು. ಇದು ಬೆಚ್ಚಗಾಗಿದೆ. ನಾನು ಇದಿರಲಿಲ್ಲ, ಜೇನುತುಪ್ಪ ಇರಲಿಲ್ಲ, ಜೇನುತುಪ್ಪ ತರಿಸ್ದೆ, ಖಾಲಿ ಆಗೋಗಿತ್ತು. ನಾನು ತುಂಬ ಜೇನುತುಪ್ಪ ಯೂಸ್ ಮಾಡ್ತೀನಿ, ಖಾಲಿ ಆಗೋಗಿತ್ತು. ಇದು ತರಿಸ್ದೆ, ಡಾಬರ್ ಹನಿ ನನಗೆ ಒಂದಕ್ಕೊಂದು ಫ್ರೀ ಅಂತ ಇತ್ತು. ಆಮೇಲೆ ಡಾಬರ್ ಪ್ರಾಡಕ್ಟು ಚೆನ್ನಾಗಿರುತ್ತೆ ಅಂತ ಈ ಸರಿ ತರಿಸಿದ್ದೀನಿ. ನನಗೆ ಊರಿಂದ ತಗೊಂಬಂದು ಕೊಡ್ತಾಯಿದ್ರು. ಯಾವಾಗಲೂ ಅವ್ರನ್ನ ಕೇಳೋಕ್ಕಾಗಲ್ಲ ಅಲ್ವಾ, ಜೇನುತುಪ್ಪ ಕೊಡಿ ಅಂತ, ಅದಕ್ಕೆ ನಾನೇ ತರಿಸ್ದೆ. ಈಗ ಇದನ್ನು ಸೋಸ್ಕೊಳ್ಳೋಣ. ನಿಮಗೆ ಮನೇಲಿ ಏನಿದೆಯೋ ಜೇನುತುಪ್ಪ ಹಾಕ್ಕೊಳ್ಳೋದಾದರೆ ಇದು ತಣ್ಣಗಾಗಬೇಕು, ಬೆಚ್ಚಗಿರ್ಬೇಕಷ್ಟೆ. ತುಂಬ ಬಿಸಿಗೆ ಜೇನುತುಪ್ಪ ಹಾಕ್ಕೊಳ್ಬೇಡಿ. ನೋಡಿ ಎಲ್ಲ ಇದೆ. ಇದನ್ನು ಬೇಕಾದ್ರೆ ಹಾಗೆ ಇನ್ನೊಂದು ಸರಿ ನಾವು ಕುದಿಸಿ ಕುಡಿಬೋದು, ನಾರ್ಮಲ್ ಆಗಿರುತ್ತೆ, ಅಷ್ಟು ಸ್ಟ್ರಾಂಗ್ ಇರಲ್ಲ. 1 ಸ್ಪೂನ್ ಜೇನುತುಪ್ಪ ತಗೊಳ್ಳಿ. ಇಷ್ಟು ತಗೊಂಡಿದ್ದೀನಿ ನಾನು. ಅರ್ಧ ನಿಂಬೆಹಣ್ಣು ತೊಗೊಳ್ತೀನಿ. ದಿನಕ್ಕೊಂದು ನಿಂಬೆಹಣ್ಣು ಯೂಸ್ ಮಾಡಬೇಕು ಅಂತಾರೆ. ಬೆಳಗ್ಗೆ ಎದ್ದು ನೀವು ಖಾಲಿ ಹೊಟ್ಟೆಗೆ ನಿಂಬೆಹಣ್ಣು ಜೇನುತುಪ್ಪ ಹಾಕ್ಕೊಂಡು ಕುಡಿದ್ರೂ ಬೆಚ್ಚಗಿರೋ ನೀರಿಗೆ, ತುಂಬ ಬಿಸಿ ನೀರಿಗೆ ಜೇನುತುಪ್ಪ ಹಾಕ್ಕೊಂಡ್ರೆ ಅದು ವಿಷ ಅಂತ ಹೇಳ್ತಾರೆ, ಕುಡಿಬೇಡಿ. ನಮ್ಮದಿದು 5ನೇ ದಿನ. ಬರೀ ಲಿಕ್ವಿಡ್ ಡಯಟ್ ಆಯಿತು, ಹಣ್ಣಿನ ಡಯಟ್ ಆಯಿತು. ಇವತ್ತು ಚೆನ್ನಾಗಿ ತರಕಾರಿ ತಿನ್ನೋದು, ತರಕಾರಿ, ಪಲ್ಯ, ಸೊಪ್ಪು ಎಲ್ಲ. ಸ್ವಲ್ಪ ಕಹಿ ಇರುತ್ತೆ, ನಡೆಯುತ್ತೆ. ನಿಧಾನವಾಗಿ ಸಿಪ್ ಬೈ ಸಿಪ್ ಕುಡೀರಿ. ಬೆಳಗ್ಗೆ 1 ಲೋಟ ನೀರಾಯಿತು, ಇದು 2ನೇ ಲೋಟ. ಆಮೇಲೆ 12 ಗಂಟೆಗೊಂದು, ನಾನು ಈಗಲೇ ಹೇಳ್ತೀನಿ, 12 ಗಂಟೆಗೊಂದು ಏನಾದರೂ ಹಣ್ಣು ತೊಗೊಳ್ಳಿ. ಕಿತ್ಳೆಹಣ್ಣಿತ್ತು, ನಾವು ಕಿತ್ಳೆಹಣ್ಣು ತಿಂದಿಲ್ಲ. ಕಿತ್ಳೆಹಣ್ಣು ನಾನು ಯಾಕಂದರೆ ತುಂಬ ಆರ್ಡರ್ ಇದೆ, ಅದಕ್ಕೋಸ್ಕರ ನಾನು ಫಸ್ಟೇ ಹೇಳ್ಬಿಡ್ತೀನಿ. ಈಗ ಚಪಾತಿ ಪಲ್ಯ 1 ಅವರ್ ಬಿಟ್ಟು ಚಪಾತಿ ಪಲ್ಯ ಆಗುತ್ತೆ. ಈಗ 8 ಗಂಟೆ, 9-9:30 ಚಪಾತಿ ಪಲ್ಯ. ಆಮೇಲೆ ಹಣ್ಣು, ಏನಾದರೂ ಹಣ್ಣು, ಕಲ್ಲಂಗಡಿ ಹಣ್ಣು, ಕರ್ಬೂಜ ಹಣ್ಣು, ಕಿತ್ತಳೆ ಹಣ್ಣು, ದ್ರಾಕ್ಷಿ, ಏನಾದರೂ ಒಂದಿಷ್ಟು ತೊಗೊಳ್ಳಿ. ಇಷ್ಟಲ್ಲ, ಇಷ್ಟು ತೊಗೊಳ್ಳಿ. ಮಧ್ಯಾಹ್ನ ನಾನು ಅನ್ನ ಮಾಡಿಟ್ಟಿದ್ದೀನಿ, ಬಾರ್ಲಿ ಹಾಕಿದ್ದು. ಅದರಲ್ಲಿ ಏನು ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ. ಇದನ್ನು ಇವಾಗ ಸಿಪ್ ಬೈ ಸಿಪ್ ಕುಡೀರಿ. ಯಾವುದೂ ವೇಸ್ಟ್ ಮಾಡೋಂಗಿಲ್ಲ. ಎಲ್ಲ ನಮಗೆ ಉಪಯೋಗಕ್ಕೆ ಬರುತ್ತೆ. ನೋಡಿ, ಮೊನ್ನೆ ಯುಗಾದಿ ಹಬ್ಬಕ್ಕೆ ತಂದಿತ್ತು, ಎಷ್ಟು ಕೊಟ್ಟರು. ಅದು ಸುಮ್ಮನೆ ಬಿಸಾಕಬೇಕಾಗುತ್ತಲ್ಲ ಅಂತ ಒಣಗಿಸಿ ಇಟ್ಟಿದ್ದೀನಿ. ಅದರಲ್ಲೂ ನಮಗೆ ಗ್ರೀನ್ ಟೀ ಮಾಡ್ಕೊಳ್ಬೋದು, ಇಲ್ಲ ಅದನ್ನು ಪೌಡ್ರ್ ಮಾಡಿ ಮುಖಕ್ಕೆ ಹಚ್ಕೊಳ್ಬೋದು. ತುಂಬ ಉಪಯೋಗಕ್ಕೆ ಬರುತ್ತೆ. ನಾವು ಕಸ ಅಂತ ಬಿಸಾಡೋದ್ರಲ್ಲೇ
ರಸ ಮಾಡ್ಕೊಳ್ಬೋದು ನಾವು, ಅಷ್ಟು ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಸಿಪ್ಪೆಲಿ ಗೊಜ್ಜು ಮಾಡ್ಬೋದು, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಮೂಸಂಬಿ ಸಿಪ್ಪೆಲಿ ಗೊಜ್ಜು ಮಾಡ್ಬೋದು, ಚಟ್ನಿ ಮಾಡ್ಬೋದು, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬಾಯಿ ರುಚಿ ಕೊಡುತ್ತೆ. ಇನ್ನು ನಾನು ಇನ್ನು ದೇವಸ್ಥಾನಕ್ಕೆಲ್ಲ ಓದ್ಬಂದು ನಿಮಗೆ 9:30ಗೆ ತಿಂಡಿಗೆ ಸಿಗ್ತೀನಿ. ಹಾಗಲಕಾಯಿ ಗೊಜ್ಜು ಬೆಳಗ್ಗೆಗೆ. ನನ್ನ ಫ್ರೆಂಡು ಹೋಟ್ಲಿಗೆ ಚಪಾತಿ ಮಾಡಿಕೊಡ್ತಾಳೆ. ಇಷ್ಟೇ ಅಗಲ ನೋಡಿ, ಕೈ ಎಷ್ಟು ಅಗಲ ಇದೆ ಅಷ್ಟೇ ಅಗಲ ಹೋಟ್ಲಿಗೆ ಮಾಡಿಕೊಡೋದಿದ್ದು. ಹಾಗಾಗಿ ನನಗೆ ತಂದು ಕೊಟ್ಬಿಡ್ತಾಳೆ, ನೀನು ಯಾವಾಗಾದರೂ ಸುಮ್ಮನೆ ಮಾಡ್ಕೊಳ್ಳೋದು ತಪ್ಪುತ್ತೆ ಅಂತ. ಅದು 3 ಚಪಾತಿ ತೊಗೊಂಡಿದ್ದೀನಿ. ಎಷ್ಟು ತೆಳು ಇದೆ, ತುಂಬ ತೆಳು ಇದೆ. ಒಂದು ಅಂಗೈ, ನಮ್ಮ ಕೈ ಎಷ್ಟು ಅಗಲ ಇದೆ ಅಷ್ಟೇ ಅಗಲ ಇರೋದು ಚಪಾತಿ ನೋಡಿ. ಅದನ್ನು ನಾನು 3 ತೊಗೊಂಡಿದ್ದೀನಿ. ಇಷ್ಟು ಹಾಗಲಕಾಯಿ ಗೊಜ್ಜು ತೊಗೊಂಡಿದ್ದೀನಿ. ನೀವು ಹಾಗಲಕಾಯಿ ಗೊಜ್ಜು ಅಲ್ಲ ಇಲ್ಲ ಅಂದರೂ ಏನು ತರಕಾರಿ ಇದೆಯೋ ಅದ್ರ ಪಲ್ಯ ಮತ್ತು ಚಪಾತಿ, ದೋಸೆ, ಇಡ್ಲಿ, ನಿಮ್ಗೆ ಏನಾಗುತ್ತೆ ಅದು. ಅನ್ನ ಒಂದು ಬೇಡ, ಇನ್ನೇನಾಗುತ್ತೆ ಅದು. ನಂಗೆ ಹಾಗಲಕಾಯಿ ತುಂಬ ಇಷ್ಟ. ನನಗೆ ಎಳೆತಿರೋ ಕಚ್ಚಿ ತಿನ್ನಬೇಕು. ಒಂಬತ್ತುವರೆಗೆ ತಿಂಡಿ ಆಯಿತು. ಇನ್ನು 12 ಗಂಟೆ ಅಷ್ಟೊತ್ತಿಗೆ ಒಂದು ಏನಾದರೂ ಹಣ್ಣು ತಿನ್ನಿ, ಸ್ವಲ್ಪ ತಿನ್ನಿ ಹಣ್ಣು. ಇನ್ನು 1:30-2 ಗಂಟೆಗೆ ಊಟಕ್ಕೆ ನುಗ್ಗೆ ಸೊಪ್ಪು, ಕಾಳುಗಳೆಲ್ಲ ಹಾಕಿ ಪಲ್ಯ, ಆಮೇಲೆ ಬಾರ್ಲಿ ಅಕ್ಕಿದ್ದು ಮೊಸರನ್ನ, ಇಷ್ಟು ತಗೊಳ್ಳೋಣ ಇವತ್ತು. ನಿಧಾನ ಕಚ್ಚಿ ತಿಂತೀನಿ. ತಿರ್ಗಾ ಮಧ್ಯಾಹ್ನ ಸಿಗ್ತೀನಿ. 12 ಗಂಟೆಗೆ ಒಂದು ಹಣ್ಣು ಏನಾದರೂ ತೊಗೊಳ್ಳಿ. ದಿನಕ್ಕೆ 3-4 ಲೀಟ್ರ್ ನೀರು ಕುಡೀರಿ. ಮಧ್ಯಾಹ್ನಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಮೊಳಕೆ ಕಾಳು, ನಾವು 3 ಥರ ಮೊಳಕೆ ಕಟ್ಕೊಂಡಿದ್ವಲ್ಲ, ಆ ಕಾಳನ್ನ ಸ್ವಲ್ಪ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಕೊಬ್ಬರಿ ಎಣ್ಣೆ ಹಾಕ್ತೀನಿ. ನೀವು ಯಾವ ಎಣ್ಣೆ ಆದರೂ ಯೂಸ್ ಮಾಡ್ಬೋದು. ಕೊಬ್ಬರಿ ಎಣ್ಣೆ ಆದರೆ ನನಗಿಷ್ಟ ಅಷ್ಟೇ. ಇದನ್ನು ಒಂದು ಎಲ್ಲ ಬೇಯಿಸ್ಕೊಳ್ತಾ ಇದ್ದೀನಿ. ಕಾಳು, ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಣ ಇವತ್ತು ಜಾಸ್ತಿ ಪಲ್ಯಗಳು. ಬೆಳಗ್ಗೆ ಹಾಗಲಕಾಯಿ ಗೊಜ್ಜಾಯಿತು, ಚಪಾತಿ ಆಯಿತು. ಬಂದ್ರಕ್ಕ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ. ಇವಾಗ ನಾವು ಏನು ಹೆಚ್ಚಿಟ್ಕೊಂಡಿದ್ವು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದು ಬಾಡಲಿ. ನಾವು ನೋಡಿ ಬಾರ್ಲಿದ್ದು ಅನ್ನ ಹೀಗಾಗಿರುತ್ತೆ. ನಾವು ಏನು ಸಾರಾದರೂ ಹಾಕ್ಕೊಂಡು ತಿನ್ಬೋದು. ನಾನಿವಾಗ ಇದನ್ನು ಮೊಸರನ್ನ ಮಾಡ್ತಾ ಇದ್ದೀನಿ, ಬಾರ್ಲಿದ್ದು ಮೊಸರನ್ನ ನೋಡಿ. ಈಗ ನುಗ್ಗೆ ಸೊಪ್ಪು ತೊಳ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೊಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಹೆಸರು ಕಾಳು, ಕಡಲೆಕಾಳು, ಹುರುಳಿಕಾಳು ಮೊಳಕೆ ಬರೆಸಿ ಇಟ್ಕೊಂಡಿದ್ನಲ್ಲ, ಅದನ್ನು ಒಂಚೂರು ಉಪ್ಪು ಹಾಕಿ 1 ವಿಷಲ್ ಬೇಯಿಸ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕ್ತೀನಿ. ನಿನ್ನೆ ಮೊನ್ನೆ ಎಲ್ಲ ಏನೂ ತಿಂದಿಲ್ಲ ಅಲ್ವಾ ನಾವು, ಇವತ್ತೆಲ್ಲ ಚೆನ್ನಾಗಿ ತಿನ್ನೋದು. ನೋಡಿ ನೋಡಿ, ನುಗ್ಗೆ ಸೊಪ್ಪು ತುಂಬ ಕ್ಯಾಲ್ಶಿಯಮ್, ನಮಗೆ ಮೂಳೆಗಳು ಗಟ್ಟಿ ಮಾಡುತ್ತೆ. ಕಾಳುಗಳು ಅಷ್ಟೇ, ಮೊಳಕೆ ಕಾಳು ಅಷ್ಟೇ ತುಂಬ ಒಳ್ಳೆಯದು. ಇದಿವಾಗ ಒಂಚೂರು ಬೇಯಲಿ. ಪಲ್ಯ ಈ ಥರ ಆಗಿದೆ. ಸ್ವಲ್ಪ ನಾವು ಕಾಯಿ ತುರಿ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ನೋಡಿ. ಎಷ್ಟು ಒಳ್ಳೆಯದು, ಎಷ್ಟು ಚೆನ್ನಾಗಾಗಿರುತ್ತೆ. ನೀವು ಏನು ಸೊಪ್ಪಾದರೂ ಹಾಕ್ಕೊಳ್ಬೋದು, ಏನು ಸೊಪ್ಪಾದರೂ ಹಾಕಿ, ಏನು ಪಲ್ಯ ಆದರೂ ಮಾಡ್ಕೊಳ್ಳಿ ಮಧ್ಯಾಹ್ನಕ್ಕೆ. ಇವಾಗ ಇದಕ್ಕೆ ಸ್ವಲ್ಪ ಮೊಸರನ್ನ ನೋಡಿ, ಸ್ವಲ್ಪ ನಮ್ಮದು ಹಾಗಲಕಾಯಿ ಗೊಜ್ಜಿದೆ, ಅದನ್ನು ತಿನ್ನೋಣ. ಸಾಯಂಕಾಲಕ್ಕೆ ನಿಮಗೆ ನಾನು ಇವಾಗಲೇ ಹೇಳ್ಬಿಡ್ತೀನಿ. ಎಲ್ಲರೂ ವೀಡಿಯೋ ಉದ್ದ ಆಯಿತು
ವಿಡಿಯೋ ಉದ್ದ ಆಯಿತು ಅಂತಿದ್ದಾರೆ. ಅದಕ್ಕೆ ನೀವು ಸಾಯಂಕಾಲ ಏನು ಮಾಡಿ, ಈ ಇದೇ ಪಲ್ಯನೇ ತಿಂದರೆ ಆಯಿತು, ಒಂದು ಬೌಲು. ಆಮೇಲೆ ನೀರು ಕುಡಿಬೇಕು, ಗ್ರೀನ್ ಟೀ ಕುಡಿಬೇಕು. ಇಷ್ಟು ಮಾಡ್ಕೊಂಡೋಗಿ, ಇದು ನನಗೆ ತುಂಬ ಪ್ಯಾಕಿಂಗ್ ಇದೆ, ಅರ್ಜೆಂಟ್ ಕೆಲಸಗಳಿದೆ, ಅದಕ್ಕೆ ವಿಡಿಯೋ ಸ್ವಲ್ಪ ಚಿಕ್ಕದು ಆಗುತ್ತೆ, ಹೇಳಿ ಮುಗಿಸೋಣ ಅಂತ. ನಾಳೆ ಭಾನುವಾರ ಚೀಟ್ ಡೇ ಅಂದರೆ ಚೀಟ್ ಡೇ. ಏನು ತಿನ್ನಂಗಿಲ್ಲ, ಏನು ಬೇಕಾದ್ರೂ ತಿನ್ಕೊಳ್ಳಿ. ಅದು ಡಯಟ್ ಇಲ್ಲ, ಈ ಡಯಟ್ ಇಲ್ಲ, ಏನಂದರೆ ಏನೂ ಇಲ್ಲ. ನೀವು ಏನು ಬೇಕಾದ್ರೂ ಮನೇಲಿ ಏನು ಮಾಡಿರ್ತಾರೋ ಎಲ್ರಿಗೂ ಸೇರಿ ಅದನ್ನ ಸ್ವಲ್ಪ ಸ್ವಲ್ಪ ತಿನ್ನಿ. ತಿರ್ಗಾ ಮತ್ತೆ ನಾನು ಸೋಮವಾರ ಸಿಗ್ತೀನಿ. ಒಂದು 5 ದಿವಸದ್ದು ನಮ್ಮದು ವೆಯ್ಟ್ ಲಾಸ್ ಜರ್ನಿ ಇಲ್ಲಿಗಾಯಿತು. ವೆಯ್ಟ್ ನೋಡೋಕೆ ಹೋಗಬೇಡಿ, ಸೊಂಟದ್ದು ಸುತ್ತಳತೆ ನೋಡೋಕೆ ಹೋಗಬೇಡಿ. ಮಿನಿಮಮ್ 1 ತಿಂಗಳಾದರೂ ಆಗಲಿ, ಇಲ್ಲ 15 ದಿವಸ ಆದರೂ ಆಗಲಿ, 15 ದಿವಸಕ್ಕೆ ಚೆಕ್ ಮಾಡೋಣ. ನಮಗೆ ಕುತೂಹಲ ಹೆಂಗಾಗಿರುತ್ತೋ ಅಂತ ಹೇಳಿ, ಕುತೂಹಲ ಹೆಂಗೆ ಎಷ್ಟು ಕಡಿಮೆ ಆಗಿರ್ತೀವೋ ಅಂತ ಹೇಳಿ. ಬೇಡ, ಒಂದು 15 ದಿವಸ ಆದರೂ ಆಗಲಿ. ಮತ್ತೆ ನಾನು ಸೋಮವಾರ ಸಿಗ್ತೀನಿ. ನಾನಿವಾಗ ಮಗಳ ಮನೆಗೆ ಹೋಗ್ತಾ ಇದ್ದೀನಿ. ಮಗಳ ಮನೇಲಿ ಏನಾದರೂ ಮೊಮ್ಮಕ್ಕಳ ಜೊತೆಲಿ ಸ್ವಲ್ಪ ಶನಿವಾರ ಭಾನುವಾರ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಮತ್ತೆ ನಾನು ನಿಮಗೆ ಸೋಮವಾರ ಸಿಗ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.